ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ तं ಸಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿಹಯಂ ಕಾಮಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಧಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಸುತಾಚಾರ್ಯರು ಶೌನಕಾದಿಗಳ ಅನೇಕ ಪ್ರಶ್ನೆಗಳಿಗೆ ಪ್ರಯಾಗ ಮಹಾತ್ಮೆಯಲ್ಲಿ ಉತ್ತರವನ್ನು ತಿಳಿಸ್ತಾ ಇದ್ದಾರೆ. ಪ್ರಯಾಗ ಕ್ಷೇತ್ರ ಸಾಕ್ಷಾತ್ ಬ್ರಹ್ಮದೇವರು ಯಜ್ಞವನ್ನ ಮಾಡಿದಂತಹ ಅತ್ಯಪೂರ್ವವಾಗಿರುವಂತಹ ಭಗವಂತನ ವೇಣಿ ಮಾಧವನ ಸನ್ನಿಧಾನ. ರುದ್ರದೇವರು, ಇಂದ್ರದೇವರು, ಎಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ವಾಸ ಮಾಡುವಂತಹ ಕ್ಷೇತ್ರ. ಶೌನಕಾದಿ ಋಷಿಗಳು ಮತ್ತೆ ಹೇಳ್ತಾ ಇದ್ದಾರೆ, ನಿಮ್ಮ ಮುಖಕಮಲದಿಂದ ನಾವು ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ನಮಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿ ನಾವೊಂದಿಷ್ಟು ಪ್ರಶ್ನೆಗಳನ್ನ ಮತ್ತೆ ತಯಾರಾಗಿದ್ದೀವಿ. ಹೇಳಲಿಕ್ಕೋಸ್ಕರವಾಗಿ ಆ ಪ್ರಶ್ನೆಗಳಿಗೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕು. ಏನು ಪ್ರಶ್ನೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಈ ಪ್ರಯಾಗ ಕ್ಷೇತ್ರದ ಯಾತ್ರೆ ಅಂತ ಏನು ಹೇಳ್ತೀವಲ್ಲ, ಆ ಯಾತ್ರೆಯ ವಿಧಿಯನ್ನು ತಿಳಿಸಿ. ಹೇಗೆ ಹೋಗಬೇಕು ಯಾತ್ರೆಗೆ? ನಮಗೆ ಮನಸ್ಸಿಗೆ ಬಂತು ಅಂತ ಹೇಳಿ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಗಾಡಿಯಲ್ಲಿ ಕೂತು ಹೊರಟು ಬಿಟ್ರೆ ಆಗಿಬಿಡ್ತದ? ಹೋಗ್ಬಿಡ್ಬೋದಾ? ಹಾಗೆ ಒಂದೇ ಪ್ರಶ್ನೆ ಎಷ್ಟು ಸುಂದರವಾಗಿ ಕೇಳ್ತಾರ ನೋಡಿ, ನಮಗೋಸ್ಕರ ಕೇಳ್ತಿರುವಂಥದ್ದು. ತೀರ್ಥಯಾತ್ರಾ ವಿಧಿ, ತೀರ್ಥಯಾತ್ರೆಯ ವಿಧಿಯನ್ನ ತಿಳಿಸಿ, ಮೊದಲನೇ ಪ್ರಶ್ನೆ. ಇನ್ನು ಎರಡನೇದ್ದು, ಯಾರು ಈ ತೀರ್ಥಯಾತ್ರೆಯನ್ನ ಮಾಡಬಹುದು? ಎಲ್ಲರೂ ಮಾಡಬಹುದಾ ಈ ತೀರ್ಥಯಾತ್ರೆಯನ್ನ? ಅಥವಾ ಇಂಥವರೇ ಮಾಡಬೇಕು, ಇಂಥವ್ರು ಮಾಡಬಾರದು ಅಂತ ಏನಾದ್ರು ಇದೆನಾ? ಅದನ್ನು ಹೇಳಬೇಡ್ರಿ. ಎರಡನೇ ಪ್ರಶ್ನೆ ಅಂದ್ರೆ ಅಧಿಕಾರ ಯಾರಿಗಿದೆ ಈ ತೀರ್ಥಯಾತ್ರೆಯನ್ನ ಮಾಡ್ಲಿಕ್ಕೆ, ಯಾರಿಗಿಲ್ಲ ಅದನ್ನು ಹೇಳಿ. ಕೇಶಾಂ ತತ್ರ ಅಧಿಕಾರೋಸ್ತಿ, ಕೇಶಾನಾಂ, ಯಾರಿಗೆ ಅನಧಿಕಾರಿತ, ಯಾರಿಗೆ ಅಧಿಕಾರ ಇಲ್ಲ, ಯಾರು ಹೋಗಬಾರದು ಅದನ್ನು ಹೇಳಬೇಡ್ರಿ. ಇನ್ನು ಪೂರ್ಣಯಾತ್ರಾ ಫಲಂ ಕೇಶಾಂ ನೂನಂ ಕೇಶಾಂ ತಥಾ ಭವೇತ್, ಅದ್ರ ಮೇಲೆ ಕೆಲವರು ಹೋಗ್ತಾರೆ ಯಾತ್ರೆಗೆ. ಯಾರಿಗೆ ಯಾತ್ರೆಯ ಪೂರ್ಣ ಫಲ ಅಂದ್ರೆ ಪ್ರಯಾಗ ಕ್ಷೇತ್ರದ ಯಾತ್ರೆಯನ್ನ ಮಾಡಿದ್ರೆ ಯಾರಿಗೆ ಪೂರ್ಣವಾದ ಫಲ ದೊರಕ್ತದೆ ಅದನ್ನು ಹೇಳಬೇಕು. ಯಾರಿಗೆ ಸ್ವಲ್ಪ ಕಡಿಮೆ ಆಗ್ತದೆ ಫಲ, ಎಂಥವ್ರಿಗೆ ಕಡಿಮೆ ಆಗ್ತದೆ, ಎಂಥವ್ರಿಗೆ ಪೂರ್ಣ ಫಲ ಸಿಗ್ತದೆ ಅದನ್ನು ಹೇಳಬೇಕು. ಆಮೇಲೆ ಕಥಂ ತೀರ್ಥಾಭಿಗಮನಂ ಕರ್ತವ್ಯಂ ಭಕ್ತಿಮನ್ನರೈಹಿ, ಈ ಯಾತ್ರೆಗೆ ಹೋಗ್ತಾರಲ್ಲ, ತೀರ್ಥಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಭಕ್ತಿಯುಳ್ಳಂತಹ ಜನರು ಹೇಗೆ ಯಾತ್ರೆಗೆ ಹೊರಡಬೇಕು, ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು, ಹೇಗೆ ಹೋಗಬೇಕು ಹೋಗೋ ಸಂದರ್ಭದಲ್ಲಿ. ಮತ್ತೆ ಹೋಗೋ ಸಂದರ್ಭದಲ್ಲಿ ಮಧ್ಯ ಮಧ್ಯ ಪ್ರದೇಶಗಳು ಬರ್ತದೆ, ಅಲ್ಲಲ್ಲಿ ಪ್ರದೇಶಗಳಲ್ಲಿ ಏನೇನ್ ಮಾಡಬೇಕು, ವಿಧಿವಿಧಾನಗಳೇನು, ಅವನ್ನೆಲ್ಲ ಸ್ವಲ್ಪ ವಿಸ್ತಾರವಾಗಿ ತೇಷಾಂ ತನ್ಮೇ ವದ ಸುವಿಸ್ತರಂ, ಬರೇ ವಿಸ್ತರಂ ಅಲ್ಲ, ಸುವಿಸ್ತರಂ, ವಿಸ್ತಾರವಾಗಿ ನಮಗೆ ಹೇಳಿ. ಅಂದ್ರೆ ಯಾರು ಹೋಗಬೇಕು, ಯಾವಾಗ ಹೋಗಬೇಕು, ಹೇಗೆ ಹೋಗಬೇಕು, ಮತ್ ಪೂರ್ಣ ಫಲ ಯಾರಿಗೆ ಸಿಗ್ತದೆ, ಸ್ವಲ್ಪ ಕಡಿಮೆ ಫಲ ಯಾರಿಗೆ ಸಿಗ್ತದೆ, ಹೋಗೋ ಸಂದರ್ಭದಲ್ಲಿ ವಿಧಿವಿಧಾನಗಳೇನು, ಎಲ್ಲವನ್ನ ಹೇಳಿ ಅಂತ ಕೇಳಿದಾಗ ಸಂಕರ್ಷಣವು ವಾಚ, ಭಗವಂತ ಶೇಷರೂಪದಿಂದ ಹೇಳ್ತಾ ಇದ್ದಾನೆ. ಯೂಯಂ ಧರ್ಮೈಕ ನಿರತ, ನೀವೆಲ್ಲ ಧರ್ಮದಲ್ಲಿ ಆಸಕ್ತಿ ಉಳ್ಳಂಥವ್ರು, ಒಳ್ಳೆ ಧಾರ್ಮಿಕರಾಗಿರುವಂಥವ್ರು. ಶೃಣುವಂತು ಬ್ರಹ್ಮಣಃ ಪುತ್ರ, ಆ ಕಡೆ ಅಲ್ಲಿ ಸನಕ ಸನಂದಾದಿಗಳಿಗೆ ತಿಳಿಸ್ತಾ ಇದ್ದಾನೆ ಭಗವಂತ, ಇಲ್ಲಿ ಸುತಾಚಾರ್ಯರು ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಅನಾಯಾಸೇನ ಸುಕರೋ ದರಿದ್ರಯೋಪಿಯೋ ವಿಧಿ, ಎಷ್ಟು ಸುಂದರವಾಗಿ ಹೇಳ್ತಾ ನೋಡ್ರಿ ಭಗವಂತ. ಯಾರು ಹೋಗಬೇಕು, ಯಾರು ಹೋಗಬಾರ್ದು, ಹೋಗೋ ವಿಧಾನ ಹೇಗೆ, ಎಲ್ಲವನ್ನು ಹೇಳ್ತೇನೆ ಕೇಳಿ.
ಪುಣ್ಯ ಗಳಿಸದೆಯೇ, ಮೊದಲನೇ ಶಬ್ದನೇ ಬಿಟ್ಟಿದ್ದಾನೆ ಭಗವಂತ. ಯಾರು ಪುಣ್ಯವನ್ನ ಗಳಿಸೋದಿಲ್ಲೋ ಅವರಿಗೆ ಯಾತ್ರೆಯನ್ನ ಮಾಡಬೇಕು ಅನ್ನುವಂತಹ ಬುದ್ಧಿ ಅವ್ರಿಗೆ ಹುಟ್ಟೋದಿಲ್ಲ. ಇನ್ನು ನಮಗೆ ಸರಳವಾಗಿ ಹೇಳಬೇಕು ಅಂದ್ರೆ, ಹಸಿವಾದಾಗ ಮಾತ್ರ ಅಡಿಗೆ ಮನೆ ನೆನಪಾಗ್ತದೆ. ಹಸಿವೇ ಆಗಿಲ್ಲ ಅಂದ್ರೆ ನಮಗೆ ಅಡಿಗೆ ಮನೆ ನೆನಪಾಗೋದಿಲ್ಲ. ಬೇಕಾದಷ್ಟು ಪದಾರ್ಥ ತಂದಿಡ್ಲಿ ನಮ್ ಮುಂದೆ, ಇಲ್ಲ ಹೊಟ್ಟೆ ತುಂಬಿದೆ, ನಮ್ಗೇನ್ ತಿನ್ಲಿಕ್ಕೆ ಆಗೋದಿಲ್ಲ. ಹಾಗೆ ಪುಣ್ಯದ ಸಂಪಾದನೆ ಆಗದ ಹೊರತು ಆ ಪ್ರಯಾಗ ಕ್ಷೇತ್ರದ ಯಾತ್ರೆಯನ್ನ ಮಾಡಬೇಕು ಅನ್ನುವಂತಹ ಬುದ್ಧಿ ಹುಟ್ಟೋದಿಲ್ಲ. ಮಂಗಳಕರವಾದ ಮೋಕ್ಷವನ್ನೇ ಕೊಡುವಂತಹ ಈ ಯಾತ್ರೆಯ ಬಗ್ಗೆ ಹೇ ಸನಕಾದಿಗಳೇ, ಒಳ್ಳೆ ಜ್ಞಾನಿಗಳೇ, ಪ್ರಶ್ನೆ ಮಾಡಿದ್ದೀರಲ್ಲ, ಉತ್ತರವನ್ನ ಹೇಳ್ತೀನಿ ಕೇಳಿ. ಮೊದಲು ಯಾರ್ಯಾರು ಹೋಗಬೇಕು ಅಂತ ಹೇಳಿಬಿಡ್ತೀನಿ ಕೇಳ್ರಿ. ಮೊದಲು ಹೇಳ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ 4 ವರ್ಣದವರಿದ್ದಾರೆ. ಈ 4 ವರ್ಣದವರು ತೀರ್ಥಯಾತ್ರೆಯನ್ನು ಮಾಡುವಂತಹ ಅಧಿಕಾರ ಉಳ್ಳಂಥವ್ರು. 4 ಜನರು ಅವಶ್ಯವಾಗಿ ತೀರ್ಥಯಾತ್ರೆಯನ್ನು ಮಾಡಬಹುದು. ತೀರ್ಥಯಾತ್ರೆ, ದಾನಾದಿಗಳು, ವ್ರತಾದಿಗಳು ಇವೆಲ್ಲವನ್ನ ಗುರುಗಳ ಆಜ್ಞೆಯ ಮೂಲಕವಾಗಿ ಮಾಡಬೇಕು. ನಮ್ಮ ಮನ್ಸಿಗೆ ಬಂತು ನಾವು ಹೊರಟು ಬಿಡ್ತೇವ್ರಿ, ನಮ್ಮ ಹತ್ರ ಬೇಕಾದಷ್ಟು ಸಲಕರಣೆಗಳಿದ್ದಾವೆ, ದುಡ್ಡಿದೆ, ಸಮಯ ಇದೆ, ಆಫೀಸ್ನಲ್ಲಿ ರಜಾನೂ ಕೊಟ್ಟಿದ್ದಾರೆ ಅಂತ ಹೊರಟ್ಬಿಡೋದಲ್ಲ. ಭಗವಂತ ಹೇಳ್ತಾ ಇದ್ದ ನೋಡಿ ಎಷ್ಟು ಸುಲಭವಾಗಿ. ತೀರ್ಥಯಾತ್ರೆ ಆಗಿರಬಹುದು, ದಾನಾದಿಗಳಾಗಿರಬಹುದು, ವ್ರತ ಮಾಡೋದಾಗಿರಬಹುದು, ಅದು ಗುರುಗಳ ಆಜ್ಞೆಯನ್ನ, ಅವರ ಅನುಗ್ರಹವನ್ನ ಪಡೆದು ಮಾಡಬೇಕೇ ಹೊರತು ಸ್ವತಂತ್ರವಾಗಿ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಗುರುಪ್ರಸಾದೋ ಬಲವಾನ್, ಗುರುಗಳ ಅನುಗ್ರಹ ಬೇಕೇ ಬೇಕು. ಅವರ ಆಶೀರ್ವಾದವನ್ನ ಪಡೆದು ಆ ಯಾತ್ರೆಯನ್ನ ಮಾಡಬೇಕು. ಯಜ್ಞಾದಿಗಳಾಗಿರಬಹುದು, ಯಜ್ಞ ಮಾಡಲು ಇಚ್ಛಿಸುವಂಥವ್ರು, ಅಗ್ನಿಹೋತ್ರಿಗಳಾಗಿರಬಹುದು, ಅವರೆಲ್ಲ ಏನ್ ಮಾಡಬೇಕು? ಒಬ್ರೇ ಹೋಗೋಂಗಿಲ್ಲ ಯಾತ್ರೆಗೆ, ಪತ್ನಿ ಸಮೇತವಾಗಿ ಆ ಯಾತ್ರೆಯನ್ನ ಮಾಡಬೇಕಪ್ಪ. ಇನ್ನು ಯಜ್ಞಾಧಿಕಾರ ಇಲ್ದೇ ಇರೋರು, ಅಂದ್ರೆ ವಿಧುರರಾಗಿರುವಂಥವ್ರು ಯಾರಾದ್ರೂ ಇದ್ರೆ ಅವರು ಆ ಭಗವಂತನ ಪ್ರೇರಣೆಯಂತೆ ಗುರುಗಳ ಆಶೀರ್ವಾದವನ್ನು ಪಡೆದು ಅವರೂ ಸಹಿತ ಯಾತ್ರೆಯನ್ನ ಮಾಡಬಹುದಪ್ಪ. ದೇವಋಣ, ಪಿತೃಋಣ, ಋಷಿಋಣ, ಈ 3 ಋಣತ್ರಯಗಳಿಂದ ಮುಕ್ತನಾಗಿ ತನ್ನ ಹೆಂಡತಿಯನ್ನ ಕರೆದುಕೊಂಡು ಅವನವಶ್ಯವಾಗಿ ಮಗನಿಗೆ ಎಲ್ಲವನ್ನ ಒಪ್ಪಿಸಿ ವಾನಪ್ರಸ್ಥವನ್ನ ಸ್ವೀಕಾರ ಮಾಡಿ, ಹಿಂದೆಲ್ಲ ಹೋಗ್ತಿದ್ರು, ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಅವನು ಮುಂದೆ ಆ ಯಾತ್ರೆಯನ್ನು ಮಾಡ್ತಿದ್ದ. ಮುಂದೆ ಒಂದಾನೊಂದು ಕಾಲದಲ್ಲಿ ಅವನೇನು ಮಾಡ್ತಿದ್ದ? ಯತಿ ಆಶ್ರಮವನ್ನು ಸ್ವೀಕಾರ ಮಾಡಿ ಅವನು ಭಗವಂತನ ಧ್ಯಾನವನ್ನ ಮಾಡುವಂಥವನು. ಅದರಲ್ಲೂ ದಾರಿಯಲ್ಲಿ ಹೋಗಬೇಕಾದ್ರೆ ಈಗೆಲ್ಲ ವ್ಯವಸ್ಥೆ ಇದೆ, ಗಾಡಿ ಇದೆ, ಬಸ್ ಇದೆ, ರೈಲ್ ಇದೆ, ಹೋಗ್ತಾರೆ. ಆದ್ರೆ ಹಿಂದೆಲ್ಲ ಹಾಗಿರ್ಲಿಲ್ಲ. ಪಾಪ ನಡೆದುಕೊಂಡೇ ಹೋಗಬೇಕು. ಗ್ರಾಮ, ವನಗಳು, ತೀರ್ಥ ಯಾತ್ರೆ ಮಾಡೋ ಸಂದರ್ಭದಲ್ಲಿ ಮಧ್ಯ ದೊಡ್ಡ ದೊಡ್ಡ ಪಟ್ಟಣಗಳು ಇವೆಲ್ಲ ಬರ್ತಾವೆ. ಆ ಬರೋ ಸಂದರ್ಭದಲ್ಲಿ ಮಧ್ಯ ಆ ಬರುವಂತಹ ಎಲ್ಲ ಕ್ಷೇತ್ರಗಳನ್ನ ನೋಡಿಕೊಂಡು ಮಧ್ಯದಲ್ಲಿ ಬರುವಂತಹ ಜೊತೆಗೆ ಪುರೋಹಿತರನ್ನ ಕರೆದುಕೊಂಡು ಹೋಗ್ಬೇಕಂತ. ಯಾಕೆ? ಮಧ್ಯ ಕ್ಷೇತ್ರದಲ್ಲಿ ಜ್ಞಾನಿಗಳನ್ನ ಕರೆದುಕೊಂಡು ಹೋಗೋದ್ರಿಂದ ಆಯಾ ಕ್ಷೇತ್ರದ ಮಹಿಮೆಯನ್ನ ಅವ್ರು ಹೇಳ್ತಾರೆ. ಗ್ರಂಥ ಮುಖಾಂತರವಾಗಿ ಇಷ್ಟೆಲ್ಲ ಇದೆ ಈ ಕ್ಷೇತ್ರದ ಮಹಿಮೆ ಅಂತ ವರ್ಣನೆಯನ್ನ ಮಾಡಿ ಹೇಳ್ತಾರೆ. ಹಾಗಾಗಿ ಅವರನ್ನು ಕರೆದುಕೊಂಡು ಹೋಗಬೇಕು. ಸುಖ ದುಃಖ, ಲಾಭ ಅಲಾಭ, ಜಯ ಅಪಜಯ ಇವೆಲ್ಲವನ್ನ ಮರೆತು ಭಗವಂತ ನಿನ್ನ ಅನುಗ್ರಹ ಆಗಲಿ ಅನ್ನುವಂತ ಭಾವನೆಯಿಂದ ಆ ತೀರ್ಥಯಾತ್ರೆಗೆ ಹೋಗಬೇಕಪ್ಪ. ಭೂರಿ ದಕ್ಷಿಣೆಗಳನ್ನ, ಅಂದ್ರೆ ಎಲ್ಲೆಲ್ಲಿ ನೀವು ಕರ್ಮವನ್ನ ಮಾಡ್ತಿರೋ ಆ ಎಲ್ಲಾ ಕರ್ಮದ ನಿಮಿತ್ತವಾಗಿ ಭೂರಿ ಭೋಜನವನ್ನ, ದಕ್ಷಿಣೆಯನ್ನ ಮಾಡಿಸಬೇಕು. ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಏನು ಫಲ ಬರಬೇಕೋ ಆ ಎಲ್ಲ ಫಲ ಅವನಿಗೆ ಬರ್ತಾ ಇದೆ. ಅದರಲ್ಲೂ ಏನೂ ಜ್ಞಾನ ಇಲ್ಲದೆ ಇರುವಂತಹ ಅಜ್ಞಾನಿ ಕೂಡ ತೀರ್ಥಯಾತ್ರೆಯನ್ನ ಮಾಡೋದ್ರಿಂದ ಸರ್ವ ಅಭಿಷ್ಟಗಳಿಂದ ಕೂಡಿರುವಂತಹ ಸ್ವರ್ಗಲೋಕದಲ್ಲಿ ಅವನು ವಿಜೃಂಭಿಸ್ತಾನೆ. ತೀರ್ಥಯಾತ್ರೆಯಲ್ಲಿ 3 ದಿವಸ ಮಾಡಬೇಕು.
ಅಂದ್ರೆ 3 ದಿವಸ ಆದ್ರೂ ಅಲ್ಲಿರಬೇಕು, ವಾಸ ಮಾಡಬೇಕು ಅಂತಂತಾರೆ. ನಿಯಮವನ್ನ ಪಾಲಿಸದಂತವನು ಇಲ್ರಿ ನಮ್ಗೆ ಅಷ್ಟ ಆಗಲ್ಲ, 3 ದಿವಸ ರಜಾ ಇಲ್ಲ, ಇವತ್ತೆಲ್ಲ ನಮ್ಮ ಆಧುನಿಕತೆಗೆ ಮಾರು ಹೋಗಿದ್ದೀವಿ ನಾವು, ರಜಾ ಇಲ್ಲ, ಅಥವಾ ಮನೆಯಲ್ಲಿ ಯಾರೋ ಹಿರಿಯರಿದ್ದಾರೆ, ಒಂದೇ ದಿವಸ ಹೋಗ್ತೀವಿ, 2 ದಿವಸ ಹೋಗ್ತೀವಿ ಅಂತ ಅನ್ನುವಂಥವರು ಅದರ ನಿಮಿತ್ತಕವಾಗಿ ಬಂಗಾರವನ್ನ ಅಥವಾ ಗೋದಾನವನ್ನ, ಆಕಳನ್ನ ಅವಶ್ಯವಾಗಿ ದಾನ ಮಾಡಬೇಕಪ್ಪ. ಯಾರ ಕೈ ಮತ್ತು ಕಾಲುಗಳು, ಮನಸ್ಸು ಚೆನ್ನಾಗಿ ನಿಯಮಿತವಾಗಿ ವಿದ್ಯಾ, ತಪಸ್ಸು, ಕೀರ್ತಿ ಉಳ್ಳಂಥದ್ದಾಗಿದೆನೋ ಅವರು ತೀರ್ಥಯಾತ್ರೆಯ ಫಲವನ್ನ ಪಡಿತಾರೆ. ನೋಡಿ, ತೀರ್ಥಯಾತ್ರೆಯ ಫಲ ಯಾರಿಗೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರು ಹೋಗಬೇಕು ಅಂದ್ರು ಅದಕ್ಕೆ ಹೇಳಿದ್ರು, ಹೋಗೋ ಮಧ್ಯದಲ್ಲಿ ಏನೇನ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಯಾರಿಗೆ ಫಲ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಫಲ ಸಿಗ್ತದೆ? ತಪಸ್ಸು ಉಳ್ಳಂಥವನು, ವಿದ್ಯೆ ಜ್ಞಾನ ಉಳ್ಳಂಥವನು, ಅವನಿಗೆ ಈ ಫಲ ಸಿಗ್ತದಂತೆ. ದ್ವಾನ ಸ್ವೀಕಾರ ಮಾಡದೇ ಇರುವಂಥದ್ದು, ಯಾರನ್ನು ಹೊಡೆದು ಬಡೆದು ಅಂದ್ರೆ ಹಿಂಸೆಯನ್ನ ಮಾಡದೇ ಇರುವಂಥದ್ದು, ದಾರಿಯಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣರು, ತೀರ್ಥಕ್ಷೇತ್ರಗಳು, ವೇದಗಳು ಇವುಗಳಲ್ಲಿ ಆಸಕ್ತಿ ಉಳ್ಳಂಥವರು, ತೀರ್ಥಕ್ಷೇತ್ರಗಳ ಮಹಾತ್ಮೆಯ ತಿಳುವಳಿಕೆ ಉಳ್ಳಂಥದ್ದು, ಇವೆಲ್ಲ ಸದಾಚಾರದಿಂದ ಕೂಡಿರುವಂಥದ್ದಕ್ಕೆ ಸಂಯಮ ಅಂತ ಕರೀತಾರೆ. ಲೌಕಿಕವಾದ ವಿಷಯ ಒಟ್ಟೆ ಮಾತಾಡೋ ಹಾಗಿಲ್ಲ, ಯಾವಾಗ್ಲೂ ಭಗವಂತನ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು. ತೀರ್ಥಯಾತ್ರೆ ಮುಗಿದು ಬರೋವರೆಗೂ ಅಷ್ಟು ಭಕ್ತಿಯಿಂದ ಯಾರು ಸಂಯಮದಿಂದ ಹೋಗ್ತಾರೋ ಅವರಿಗೆ ತೀರ್ಥಯಾತ್ರೆಯ ಪೂರ್ಣ ಫಲ ದೊರೀತದೆ. ದೇವರ ಮುಂದೆ ನಿಂತಾಗೂ ನಮ್ದು ಲೌಕಿಕವಾದ ಭಾಷೆ ಮಾತಾಡೋದು ಮುಗಿಯೋದಿಲ್ಲ. ಎಲ್ಲ ಬಂದಾರ, ಎಲ್ಲಿ ಹೋಗ್ಯಾರೆ, ಏನೇನೋ ಲೌಕಿಕ ವಿಷಯ ಮಾತಾಡ್ತಿರ್ತಾರೆ. ದೇವ್ರ ಮುಂದೆ ನಿಂತ ಮೇಲೂ ಅವರಿಗೆ ಆ ಕಡೆ ಗಮನ ಹೋಗೋದಿಲ್ಲ. ದೇವರ ಮುಂದೆ ನಿಂತಾಗಲ್ಲ, ದೇವರ ಹತ್ರ ಹೋಗಬೇಕಾದ್ರೆ ದೇವರ ನಾಮವನ್ನ, ಸ್ತೋತ್ರವನ್ನ, ಪದಪದ್ಯ ಸುಳಾದಿಗಳನ್ನ, ಮಂತ್ರಗಳನ್ನ ಹೇಳ್ತಾ ಹೋಗಬೇಕು. ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ತೀರ್ಥಯಾತ್ರೆಯ ಫಲ ಯಾರಿಗೆ ಸಿಗ್ತದೆ? ಸಂಯಮದಿಂದ ಕೂಡಿರುವಂಥವನಿಗೆ. ಅದರಲ್ಲೂ ದಾನ ಮಾಡುವಂಥದ್ದು, ದಯಾಶೀಲನಾಗಿರುವಂಥದ್ದು, ದೇವರು ಕೊಟ್ಟಷ್ಟರಿಂದಲೇ ತೃಪ್ತನಾಗೋದು. ಯದೃಚ್ಛಾಲಾಭ ಸಂತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ. ಭಾಗವತ ನಮಗೆ ಕೊಡ್ತಾ ಇರುವಂತಹ ಸಂದೇಶ ಇದು. ಯದೃಚ್ಛಾಲಾಭ ಸಂತುಷ್ಟನಾಗಿರಬೇಕು. ಬಂದಷ್ಟರಿಂದಲೇ ಬಾಳಿಕೋ, ದಾಸರಾಯರ ಮಾತೆ ಇದು. ಗೋವಿಂದ ನಿನ್ನವನೆಂದು ಹೇಳಿಕೋ, ಅಂಜ ಬ್ಯಾಡ ಬ್ಯಾಡೆಲು ಜೀವ, ನಿಂದಾ ಸ್ತುತಿಗಳ ತಾಳಿಕೋ, ಬಲು ಸಂದೇಹ ಬಂದಲ್ಲಿ ಕೇಳಿಕೋ, ಬಂದಷ್ಟರಿಂದಲೇ ಬಾಳಿಕೋ, ಗೋವಿಂದ ನಿನ್ನವನೆಂದು ಹೇಳಿಕೋ, ಅಂಜ ಬ್ಯಾಡ ಬ್ಯಾಡೆಲು ಜೀವ, ಭವ ಭಂಜನ ಹರಿಶರಣರ ಕಾವ, ಅಂಜ ಬ್ಯಾಡ ಬ್ಯಾಡೆಲು ಜೀವ. ದಾನ ಮಾಡುವಂಥದ್ದು, ದಯಾಶೀಲನಾಗಿರುವಂಥದ್ದು, ದೇವ್ರು ಎಷ್ಟು ಕೊಡ್ತಾನೋ ಅದರಲ್ಲೇ ತೃಪ್ತಿಯನ್ನ ಹೊಂದುವಂಥದ್ದು, ಅಹಂಕಾರ ಇಲ್ಲದೆ ಇರುವಂಥವನು, ಇವನು ನಿಜವಾದ ಜ್ಞಾನಿಯಾಗಿರ್ತಾನೆ. ಅವನು ತೀರ್ಥಯಾತ್ರೆಯ ಪೂರ್ಣ ಫಲವನ್ನ ಪಡಿತಾನೆ. ಇನ್ನು ಒಳ್ಳೆಯ ಕಾರ್ಯ ಮಾಡುವಂತಹದ್ರಲ್ಲಿ ಶ್ರದ್ಧೆ, ಆಸಕ್ತಿ, ತಾನೂ ಮಾಡ್ತಾನೆ, ಬೇರೆಯವ್ರ ಹತ್ರ ಮಾಡಿಸ್ತಾನೆ. ಇಲ್ಲ ಮಾಡ್ರಿ, ಹೋಮ ಹವನ ಯಜ್ಞ ದಾನ ತಪಸ್ಸು, ಸಹಾಯ ಮಾಡುವಂಥದ್ದು, ಎಲ್ಲದರಲ್ಲೂ ಉತ್ಸಾಹದಿಂದ ಅವನು ಏನು ಮಾಡ್ತಾನೆ? ಕಾರ್ಯೋನ್ಮುಖನಾಗಿರ್ತಾನೆ. ಮಿತವಾಗಿ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಇಂದ್ರಿಯಗಳನ್ನ ಹಿಡಿತದಲ್ಲಿಟ್ಟುಕೊಂಡಿರ್ತಾನೆ, ಎಲ್ಲಾ ಬಗೆಯ ಸಂಘದಿಂದ ದೂರನಾಗಿರ್ತಾನೆ. ವಿಷಯ ಸಂಘಗಳು ಅಂತ ಏನಿದ್ದಾವಲ್ಲ, ಆ ವಿಷಯ ಸಂಘದಿಂದ ದೂರನಾಗಿರ್ತಾನೆ. ಇಂಥವನಿಗೆ ತೀರ್ಥಯಾತ್ರೆಯ ಫಲ ಸಿಗ್ತದೆ. ಇನ್ನು ಯಾರ ಮನಸ್ಸು ಪ್ರಾಣಿಗಳ ಬಗ್ಗೆ ಕನಿಕರ ಇರ್ತದೋ, ದಯಾ ಇರ್ತದೆ, ಎಲ್ಲರ ಮೇಲೆ ಸರ್ವಭೂತ ದಯಾ ಪುಷ್ಪಂ ಅಂತ ನಿತ್ಯದಲ್ಲಿ ಏರಿಸಬೇಕು ಅಂತ ಶಾಸ್ತ್ರಕಾರರ ಒಂದು ಅನುಸಂಧಾನದಲ್ಲಿ ಹೇಳ್ತಾರೆ. ದೇವರಿಗೆ ಬರೇ ಹೂವು ಏರಿಸೋದಲ್ಲ, ಅದರಲ್ಲಿ ಒಂದು ಹೂವು ಸತ್ಯ, ಅಹಿಂಸಾ, ಹೀಗೆ ಅಷ್ಟಭಾವ ಪುಷ್ಪಗಳಲ್ಲಿ ಸರ್ವಭೂತ ದಯಾ ಪುಷ್ಪಂ,
ಎಲ್ಲರ ಮೇಲೆ ದಯ ಮಾಡುವಂಥದ್ದು. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲ ಪ್ರಾಣಿಗಳ ಮೇಲೆ ಕನಿಕರವನ್ನು ಮಾಡುವಂಥದ್ದು. ಅದರ ಜೊತೆಗೆ ವಿವೇಚನೆಯಿಂದ ಸಾರಾಸಾರವನ್ನ ವಿಚಾರ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡಿ ಮಾಡೋಂಥವನು ಯಾರಿದ್ದಾನೋ ಅವನಿಗೆ ತೀರ್ಥಯಾತ್ರೆಯ ಫಲ ಅವನಿಗೆ ಸಿಗ್ತಾ ಇದೆಪಾ. ಇನ್ನು ತೀರ್ಥಯಾತ್ರೆಯಿಂದ ಪಾಪಿಗಳಿಗೆ ಪಾಪ ಪರಿಹಾರ ಆಗ್ತಾ ಇದೆ. ಅದ್ರ ಜೊತೆಗೆ ಶುದ್ಧವಾದ ಜೀವಿಗಳು ಅಂತ ಇದ್ದಾರಲ್ಲ, ಪಾಪಿಗಳದು ಒಂದು ವಿಧಾನ, ಶುದ್ಧವಾದ ಜೀವಿಗಳು ಸಾತ್ವಿಕರು ಅಂತ ಯಾರಿದ್ದಾರೋ ಅವರಿಗೆ ಕ್ಷೇತ್ರ ಮಹಿಮೆಯಲ್ಲಿ ಹೇಳಿರುವಂತಹ ಎಲ್ಲ ಉತ್ತಮವಾದ ಫಲ ಅವರಿಗೆ ದೊರೀತಾ ಇದೆ. ಅದರಲ್ಲೂ ಮೊದಲು ಪಂಚಾಂಗವನ್ನ ನೋಡಿ, ಪಂಚಾಂಗ ಶುದ್ಧಿಯನ್ನ ದಿನಶುದ್ಧಿಯನ್ನ ನೋಡಿಕೊಂಡು ಚಂದ್ರಬಲ ತಾರಾಬಲ ಗ್ರಹ ನಕ್ಷತ್ರಾದಿಗಳ ಬಲಾಬಲಗಳನ್ನು ನೋಡಿ ಒಂದು ದಿನವನ್ನ ಗೊತ್ತು ಮಾಡಬೇಕು. ಅದರಲ್ಲೂ ಗಂಗೆಯಲ್ಲಿ, ಯಮುನೆಯಲ್ಲಿ, ಗೋದಾವರಿಯಲ್ಲಿ, ಶ್ರೀಶೈಲದಲ್ಲಿ ಅಧಿಕ ಮಾಸ ಗುರು ಶುಕ್ರರ ಇದ್ದಾಗ, ವಿಶೇಷವಾಗಿ ಅವರ ಸನ್ನಿಧಾನ ಇದ್ದಾಗ, ಉದಯ ಇದೆ, ಗುರು ಇದ್ದಾನೆ, ಉದಯನಾಗಿದ್ದಾನೆ, ಅಂತಹ ಸಂದರ್ಭದಲ್ಲಿ ವಿಶೇಷವಾದ ಫಲ ಬರ್ತಾ ಇದೆ. ಪ್ರಯಾಣದ ದಿವಸ ನಿಶ್ಚಯ ಆದ ಮೇಲೆ ಮನಸ್ಸಿನಲ್ಲಿ ದೀಕ್ಷೆಯನ್ನ ಹೊಂದಿ ಮೊದಲನೇ ದಿನ ಒಪ್ಪತ್ತು ಊಟವನ್ನು ಮಾಡಬೇಕು. ತೀರ್ಥಯಾತ್ರೆ ನೋಡ್ರಿ ಎಷ್ಟೆಲ್ಲ ಹೇಳಿದ್ದಾರೆ, ಹೇಗೆ ಹೋಗಬೇಕು ಅನ್ನೋದಕ್ಕೆ ಒಂದು 20 ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಮೊದಲನೇ ದಿವಸ ಒಪ್ಪತ್ತು ಊಟ ಮಾಡಬೇಕು. ಎರಡನೇ ದಿವಸ ಕೇವಲ ಹವಿಸ್ಸನ್ನು ಸ್ವೀಕಾರ ಮಾಡಬೇಕು. ಅಂದ್ರೆ ಅಗ್ನಿಗೆ ಹೋಮ ಮಾಡೋ ಸಂದರ್ಭದಲ್ಲಿ ಚರುವನ್ನ ಮಾಡಿರ್ತಾರೆ, ಅದನ್ನಷ್ಟೇ ಆ ಸ್ವೀಕಾರವನ್ನು ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಿ. ಇನ್ನು ಮೂರನೇ ದಿವಸ ಕ್ಷೌರಾದಿ ಕರ್ಮಗಳನ್ನ ಮಾಡಿಸಿಕೊಂಡು 4ನೇ ದಿವಸ ಉಷಾಕಾಲದಲ್ಲಿ ಸ್ನಾನವನ್ನ ಮಾಡಿ ನಿತ್ಯ ಆಹ್ನಿಕವನ್ನ ಮಾಡಿ ನಾಮಕನಾಗಿರುವಂತಹ ಗಣಪತಿಯನ್ನ ಪೂಜಾ ಮಾಡಿ ತಮ್ಮ ತಮ್ಮ ಕುಲದೇವರ ಇಷ್ಟದೇವರ ಪೂಜೆಯನ್ನ ಮಾಡಿ ನಂತರ ಪಾರ್ವಣ ವಿಧಾನದಿಂದ ತೀರ್ಥಶ್ರಾದ್ದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ದೇವತೆಗಳನ್ನ ಸಂತೋಷಪಡಿಸಿ ಘೃತಶ್ರಾದ್ದವನ್ನ ಮಾಡಿ, ಅದಾದ ಮೇಲೆ ತುಪ್ಪದಿಂದ ಕರೆದಿರುವಂತಹ ಪದಾರ್ಥಗಳಿಂದ ಭಕ್ಷ್ಯವನ್ನ ಮಾಡಿಸಿ ಜ್ಞಾನಿಗಳಿಗೆ, ವಿಪ್ರರಿಗೆ, ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಬೇಕು. ಆ ದಿನವೇ ಯಾತ್ರಿಕರ ವೇಷವನ್ನ ಧರಿಸಿ ಯಾತ್ರೆ ಹೋಗಬೇಕಾದ್ರೆ ಅಷ್ಟು ಸರಳವಾಗಿ ಹೋಗಬೇಕು. ಆ ರೀತಿ ವೇಷವನ್ನು ಧಾರಣೆಯನ್ನ ಮಾಡಿ ತೀರ್ಥಯಾತ್ರೆಯ ಸಂಕಲ್ಪವನ್ನ ಮಾಡಿ ಶ್ರೇಷ್ಠರು, ಜ್ಞಾನಿಗಳು, ವೃದ್ಧರು ಅಂತ ಯಾರಿದ್ದಾರೋ ಮನೆಯ ಹಿರಿಯರು ಅವರೆಲ್ಲರ ಆಶೀರ್ವಾದವನ್ನ ಪಡೆಯಬೇಕು. ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ. ಅವರ ಆಶೀರ್ವಾದವನ್ನ ಪಡೆದು ಅವರ ಅನುಗ್ರಹವನ್ನ ಆಜ್ಞೆಯನ್ನ ಪಡೆದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಮನೆಯಿಂದ ಹೊರಡಬೇಕು. ಗ್ರಾಮದ ಹೊರಗೆ ನಡೆದುಕೊಂಡು ಬರಬೇಕು. ಇಡೀ ಗ್ರಾಮವನ್ನು ಪ್ರದಕ್ಷಿಣೆ ಮಾಡಿ ಒಂದು ಕ್ರೋಶ ದೂರವಾದರೂ ಅವನೇನ್ ಮಾಡಬೇಕು, ನಡೆದುಕೊಂಡೇ ಹೋಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ನಡೆಯೋದ್ರ ಮೂಲಕವಾಗಿ ಹೋಗಬೇಕಂತ ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ನೋಡ್ರಪ್ಪ, ತೀರ್ಥಯಾತ್ರೆಯಲ್ಲಿ ಇಲ್ಲಿವರೆಗೂ ನಾನು ತೀರ್ಥಯಾತ್ರೆ ಬಗ್ಗೆ ಹೇಳಿದ್ದೇನೆ. ತೀರ್ಥಯಾತ್ರೆಯಲ್ಲಿ ಅನುಸರಿಸಬೇಕಾಗಿರುವಂತಹ ನಿಯಮಗಳು ಅಂತ ಇದ್ದಾವೆ. ಆ ನಿಯಮಗಳ ಬಗ್ಗೆ ನಾಳೆ ಹೇಳ್ತೀನಿ. ಆ ನಿಯಮಗಳನ್ನು ನಾಳೆ ತಿಳಿಯೋಕೆ ಪ್ರಯತ್ನವನ್ನು ಮಾಡೋಣ.